ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ದೂರುದಾರ ತೋರಿಸಿದಂತಹ ಸ್ಥಳದಲ್ಲಿ 10 ಮೂಳೆಗಳು, ತಲೆಬುರುಡಿಯ ಚೂರುಗಳು ಸಿಕ್ಕಿದೆ. ಹಾಗಾದ್ರೆ ಮುಂದಿನ ತನಿಖೆ ಹೇಗಿರುತ್ತೆ? ಮೃತನ ಗುರುತು ಪತ್ತೆ ಹಚ್ಚೋದು ಹೇಗೆ? SIT ಮುಂದೆ ಇರುವಂತಹ ಸವಾಲುಗಳೇನು? ಈ ಬಗ್ಗೆ FSL ತಜ್ಞರು, ವೈದ್ಯರು ಏನ್ ಹೇಳ್ತಾರೆ ನೋಡೋಣ ಬನ್ನಿ. TV9ನಲ್ಲಿ ಮೂಳೆ ಬುರುಡೆ ಪತ್ತೆ ಕಾರ್ಯದ ಡೀಟೇಲ್ಸ್. ಐಡೆಂಟಿಫೈ ಬಗ್ಗೆ FSL ತಜ್ಞರು, ವೈದ್ಯರು ಹೇಳೋದೇನು? ಧರ್ಮಸ್ಥಳದ ನೇತ್ರಾವತಿ ದಡದ 6ನೇ ಪಾಯಿಂಟ್ನಲ್ಲಿ ಮೂಳೆಗಳು, ತಲೆಬುರುಡೆ ಚೂರೇನೋ ಸಿಕ್ಕಿದೆ. ಆದರೆ ಮುಂದೆ ಯಾವ ರೀತಿ ತನಿಖೆ ನಡೆಯುತ್ತೆ ಅನ್ನೋದು ಈಗಿರೋ ಕುತೂಹಲ. ಮೃತರನ್ನ ಐಡೆಂಟಿಫೈ ಮಾಡೋದು ದೊಡ್ಡ ಸವಾಲಾಗಿದೆ. ಭೂಮಿಯ ಮಾದರಿ, ಮಣ್ಣು ಸೇರಿ ಫುಟ್ ಪ್ರಿಂಟ್ ಸಂಗ್ರಹಿಸಲಾಗುತ್ತೆ. ಎಲ್ಲವನ್ನೂ SIT ತಂಡ ವಿಶ್ಲೇಷಣೆ ಮಾಡಲಿದೆ. ಅಸ್ಥಿಪಂಜರ ಸಂಗ್ರಹಿಸಿ ತಜ್ಞರ ಮೂಲಕ ವಿಶ್ಲೇಷಣೆ ಮಾಡಿಸಲಾಗುತ್ತೆ. ಇದರಿಂದ ಲಿಂಗ, ವಯಸ್ಸು, ಎತ್ತರ ಮತ್ತು ಗಾಯದ ಗುರುತು ಪತ್ತೆಯಾಗಲಿದೆ. ಅಸ್ಥಿಪಂಜರದಿಂದ ಮೂಳೆ, ಹಲ್ಲುಗಳ DNA ಸಂಗ್ರಹಿಸಲಾಗುತ್ತೆ. ಆನಂತರ ನಾಪತ್ತೆಯಾಗಿರುವ ಮಾಸ್ ಡಾಟಾದ ಜೊತೆಗೆ DNA ಮ್ಯಾಚಿಂಗ್ ಕಾರ್ಯ ನಡೆಯಲಿದೆ. ಯಾರಾದರೂ ದೂರುದಾರರಿದ್ದಲ್ಲಿ ಅವರ DNA ಮ್ಯಾಚಿಂಗ್ ಮಾಡಲಾಗುತ್ತೆ. ಏನು ತಜ್ಞರೆಲ್ಲರೂ ಅಲ್ಲಿದ್ದಾರೆ ಅಂಥವರು ಈಗ TV9ಗೆ ಮಾಹಿತಿಯನ್ನು ನೀಡಿರುವಂಥದ್ದು ಏನಂತ ಹೇಳಿದರೆ, ಅದು ಪುರುಷನ ಮೂಳೆ ಇರಬಹುದು ಅಂತ ಹೇಳಿ ಮಾಡಿರುವಂಥದ್ದು. ಅಂದರೆ ಪುರುಷನ ಮೂಳೆ ಇರಬಹುದು ಅನ್ನೋದಕ್ಕೆ ಅಂದರೆ ಅದು ಸಸ್ಪೆಕ್ಟ್ ಅಷ್ಟೇ. ಅದು ಎಕ್ಸಾಮಿನ್ ಫೊರೆನ್ಸಿಕ್ ಲ್ಯಾಬ್ನಲ್ಲೇ ಆಗಬೇಕಾಗಿರುತ್ತೆ. ಅದು ಪುರುಷಂದ ಇಲ್ಲ ಮಹಿಳೆದ ಅನ್ನೋದು ನಿಖರವಾದ ವರದಿ ನಂತರ ಹಂತದಲ್ಲಿ ಬರಬೇಕಾಗಿರುತ್ತೆ. ಆದರೆ ಅದನ್ನು ನೋಡಿದಂಥ ಸಂದರ್ಭದಲ್ಲಿ ಫೊರೆನ್ಸಿಕ್ ತಜ್ಞರು ಅಂದರೆ ಈಗ ಹಿಂದೆ ಸಾಕಷ್ಟು ಕೇಸ್ಗಳನ್ನು ಮಾಡಿದ್ದಂಥವರು, ಎಕ್ಸ್ಪರ್ಟ್ ಏನಿರ್ತಾರೆ ಅವರು ನೋಡಿದಂಥದ್ದನ್ನು ಗೆಸ್ ಮಾಡ್ತಾರೆ. ಸೊ ಆ ಒಂದು ಗೆಸ್ 50-50 ಇರ್ಬೋದು, ಇಲ್ಲ 100% ಕೂಡ ಇರ್ಬೋದು. ಆದರೆ ಆರಂಭಿಕ ಹಂತದಲ್ಲಿ ಗೆಸ್ ಆಗಿರೋವಂಥದ್ದು ಅದು ಪುರುಷನ ಒಂದು ಕೈ ಮೂಳೆ ಅನ್ನೋದು ಗೊತ್ತಾಗಿರುವಂಥದ್ದು. ಅಂದರೆ ಕೈ ಭಾಗದ ಆ ಮೂಳೆಗಳು ಅಲ್ಲಿ ಸಿಕ್ಕಿದೆ ಅನ್ನೋ ಮಾಹಿತಿಗಳು ಈಗ ಸಿಕ್ಕಿದೆ. ಸದ್ಯಕ್ಕೆ ಇದು ಎಕ್ಸಾಮಿನ್ ಆಗಬೇಕಾಗಿರುತ್ತೆ. ಎಕ್ಸಾಮಿನ್ ಆದ ನಂತರ ಅದು ಯಾವ ವಯಸ್ಸಿನಂತ ಆದಂತಹ ವ್ಯಕ್ತಿಯದ್ದು, ಸೊ ಆ ಒಂದು ಏನು ಸ್ಕೆಲಿಟನ್ ಏನು ಸಿಕ್ಕಿದೆ, ಅದರ DNA ಟೆಸ್ಟ್ ಏನಿರುತ್ತೆ ಮತ್ತು ಅದರ ಏಜ್ ಎಷ್ಟು, ಲಿಂಗ ಯಾವುದು, ಅದೆಲ್ಲ ಫೊರೆನ್ಸಿಕ್ನಲ್ಲಿ ಒಂದು ಕ್ಲಿಯರ್ ಕಟ್ ಆಗಿ ಅದು ವರದಿ ಬರುತ್ತೆ. ಸೊ ಅಲ್ಲಿವರೆಗೂ ಕೂಡ ಕೆಲವೊಂದು ಊಹೆಗಳನ್ನು ಫೊರೆನ್ಸಿಕ್ ತಜ್ಞರು ಮಾಡ್ತಾರೆ. ಯಾಕೆ ಈ ಊಹೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದರೆ, ಆರಂಭಿಕ ಹಂತದಲ್ಲಿ ಏನಾದರೂ ಊಹೆ ಅಂದರೆ ಅವರು ಮಾಡಿದಂಥ ಊಹೆಯನ್ನು ಇಟ್ಕೊಂಡು ಪೊಲೀಸರು ಮುಂದಿನ ಹಂತದ ತನಿಖೆಯ ಸಿದ್ಧತೆಗಳನ್ನು ಮಾಡ್ಕೊಳ್ಬೋದು. ವಯಸ್ಸು, ಮೃತ ವ್ಯಕ್ತಿ ಎಷ್ಟು ಎತ್ತರ ಇದ್ದರು, ಯಾವ ಕಾರಣದಿಂದ ಮೃತಪಟ್ಟಿದ್ದಾರೆ ಅನ್ನೋದು ಹೇಗೆ ತಿಳಿಬಹುದು ಅನ್ನೋದರ ಬಗ್ಗೆ FSL ತಜ್ಞ ದಿನೇಶ್ ರಾವ್ ಇಂಚಿಂಚು ಮಾಹಿತಿ ಕೊಟ್ಟರು. ಈ 10 ಮೂಳೆಗಳೇನು ಸಿಕ್ಕಿದೆ, ದೇಹದ ಯಾವ ಭಾಗದ ಮೂಳೆ, ಪ್ಲಸ್ ಈ 10 ಮೂಳೆಗಳು ಒಂದೇ ಮನುಷ್ಯನಿಗೆ ಸಂಬಂಧಪಟ್ಟಿದ್ದೋ ಇಲ್ವೋ ಅದು ಇಂಪಾರ್ಟೆಂಟ್. ಆಮೇಲೆ ಮೂರನೇದು, ಈ 10 ಮೂಳೆಗಳಲ್ಲಿ ಎಲ್ಲ ಮನುಷ್ಯನಿಗೆ ಸಂಬಂಧಪಟ್ಟಿದ್ದ ಇಲ್ಲ ಪ್ರಾಣಿಗಳಿಗೆ ಏನಾದ್ರೂ ಸಂಬಂಧಪಟ್ಟಿದ್ದ ಮೂಳೆಗಳೇನಾದ್ರೂ ಮಿಕ್ಸ್ ಆಗಿದೆಯಾ? ಯಾಕಂದ್ರೆ ನೋಡಿ, ಈ ತರ ಎಕ್ಸುಮೇಷನ್ ಪ್ರೋಸೆಸ್ ಈ ತರ ಪಬ್ಲಿಕ್ ಬರಿಯಲ್ ಪ್ಲೇಸಸ್ ಅಲ್ಲಿ, ಯಾಕಂದ್ರೆ ಇದು ನೋನ್ ಪ್ಲೇಸ್ ಫಾರ್ ಡಿಸ್ಪೋಸಲ್ ಆಫ್ ದ ಅನ್ಕ್ಲೇಮ್ ಬಾಡೀಸ್. ಪೆಲ್ವಿಕ್ ಮೂಳೆ ಪರಿಶೀಲಿಸಿದಾಗ ಪುರುಷನ ಮೂಳೆಯೋ ಮಹಿಳೆಯ ಮೂಳೆಯೋ ಅಂತ ಗೊತ್ತಾಗುತ್ತೆ ಅಂತ TV9 ಜೊತೆ ವೈದ್ಯ ಶುಭಾಕರ್ ಡೀಟೇಲ್ ಮಾಹಿತಿ ಹಂಚಿಕೊಂಡ್ರು. ಒಂದು ಅಡಲ್ಟ್ ಹ್ಯೂಮನ್ ಬೀಯಿಂಗ್ ಅಲ್ಲಿ ಟೋಟಲ್ 206 ಬೋನ್ಸ್ ಇರ್ತವೆ. ಸೊ ಪೆಲ್ವಿಕ್ ಬೋನ್ನ ಪರಿಶೀಲನೆ ಮಾಡಿದಾಗ ಇಟ್ ವಿಲ್ ಬಿ ಏಬಲ್ ಟು ಟೆಲ್ ಅಸ್ ವೆದರ್ ದ ಬೋನ್ ಈಸ್ ಎ ಮೇಲ್ ಆರ್ ಎ ಫಿಮೇಲ್. ಅಂದರೆ ಸ್ತ್ರೀ ಬೋನ ಇಲ್ಲದ್ರೆ ಪುರುಷನ ಬೋನ ಅಂತ ಗೊತ್ತಾಗುತ್ತೆ ಇದರಲ್ಲಿ. ಒಂದು ವೇಳೆ ಮನುಷ್ಯನ ಬುರುಡೆ ಸಿಕ್ಕರೆ ಹಲ್ಲು ಆಧರಿಸಿ ಯಾವ ವಯಸ್ಸಿನವರು ಎಂಬುದು ಪತ್ತೆ ಹಚ್ಚಬಹುದು ಅಂತ ವೈದ್ಯರು ಹೇಳಿದರು. ಇಂಟ್ಯಾಕ್ಟ್ ಸ್ಕಲ್ ಅಂದರೆ ಬುರುಡೆ ಮತ್ತು ಜಾ ಅಂದರೆ ಜಾ ಬೋನ್ ಇವೆರಡು ಸಿಕ್ಕಿದ್ರೆ ಅದರಿಂದ ಡೆಂಟಿಷನ್ಸ್ನಿಂದ ಅಂದರೆ ಟೀತ್ ಇರ್ತಾವಲ್ಲ ಸ್ಕಲ್ಲಲ್ಲಿ ಮತ್ತು ಜಾ ಬೋನಲ್ಲಿ, ಆ ಟೀತನ್ನು ನೋಡಿ ಅವರು ಮತ್ತೆ ವೆದರ್ ದಿಸ್ ಪರ್ಟಿಕ್ಯುಲರ್ ಬೋನ್ ಯಾವ ಏಜ್ ಗ್ರೂಪಲ್ಲಿ ಇರಬಹುದು ಅಂತ ಅದೊಂದು ಪ್ಯಾರಾಮೀಟರ್ ಗೊತ್ತಾಗುತ್ತೆ. ಬೋನ್ ಲೆಂತ್, ಎಸ್ಪೆಷಲಿ ಕೈ ಮೂಳೆ ಮತ್ತು ಕಾಲು ಮೂಳೆಗಳು ಸಿಕ್ಕಿದ್ರೆ ಆ ಮೂಳೆಗಳನ್ನು ಆಸ್ಟಿಯೋಮೆಟ್ರಿಕ್ ಬೋರ್ಡ್ ಯೂಸ್ ಮಾಡಿಬಿಟ್ಟು ಅದನ್ನು ಲೆಂತ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಆ್ಯಾವ್ರೇಜ್ ಲೆಂತ್ ಆಫ್ ದಿ ಇಂಡಿವಿಜುವಲ್ 5 ಫೀಟಾ 6 ಫೀಟ್ ಮನುಷ್ಯನ ಇಲ್ಲದ್ರೆ 4 ಫೀಟ್ ಮನುಷ್ಯನ ಅಂತ ಗೊತ್ತಾಗುತ್ತೆ. ಇನ್ನು FSL ತಜ್ಞ ಚಂದ್ರಕಾಂತ್ ಅವರು ಮಾತನಾಡಿ ಬುರುಡೆಯ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಸ್ಮೂಚರ್ನಿಂದ ಮನುಷ್ಯನ ವಯೋಮಿತಿ ತಿಳಿಯುತ್ತೆ ಅಂತ ವಿವರಿಸಿದ್ದಾರೆ. ಇದನ್ನು ನಾವು ಎಷ್ಟು ಇದು ಯಾವ ರೇಸಿಂದು ಇದು ಮತ್ತು ಇದು ನೋಡಿ, ಇದನ್ನು ನಾವು ಸೂಚರ್ಸ್ ಅಂತೇಳಿ ಕರಿತೀವಿ.
ಇದನ್ನು ಸೂಚರ್ಸ್ ಅಂತೇಳಿ ಕಳಿತೀವಿ. ಇದು ಒಳಗಡೆಯ ಭಾಗದಿಂದ ಇದು ಕೂಡ್ತಾ ಬರ್ತದೆ. ಆಮೇಲೆ ಇಲ್ಲಿ ಟೆಂಪೊರಲ್ ಸೂಚರ್ಸ್ ಅಂತೇಳಿ ಕರಿತೀವಿ. ಇದಾಗಲೇ ನಿಮಗೆ ಕಾಣ್ತಾ ಇರೋ ಹಾಗೆ ಇದಾಗಲೇ ಕೂಡಿದೆ, ಮತ್ತು ಇದು ಲ್ಯಾಂಬ್ಡಾಯ್ಡ್ ಸೂಚರ್ಸ್ ಅಂತೇಳಿ ಹೇಳ್ತೀವಿ. ಸೊ ಈ ರಫ್ ಆಗಿ ಈ ತಲೆಬುರುಡೆನ ನಾವು ಏಜ್ ಹೇಳೋದಾದರೆ 60 to 70 ಇಯರ್ಸ್ ಅಂತೇಳಿ ನಾವು ಹೇಳ್ಬೋದಾಗ್ತದೆ. ತೊಡೆಯ ಮೂಳೆ DNA ಎಕ್ಸ್ಟ್ರಾಕ್ಷನ್ಗೆ ಸಹಕಾರಿ ಆಗುತ್ತೆ ಅಂತಾನೂ ಚಂದ್ರಕಾಂತ್ ಅವರು ತಿಳಿಸಿದ್ದಾರೆ. ಇದು ತೊಡೆಯ ಮೂಳೆ, ಈ ತೊಡೆ ಮೂಳೆ ಫೀಮರ್ ಬೋನ್ ಅಂತೇಳಿ ನಾವು ಕರಿತೀವಿ. ಸೊ ಇದರಿಂದ ಏನಾಗ್ತದೆ, DNA ಎಕ್ಸ್ಟ್ರಾಕ್ಷನ್ಗೆ ಇದು ಹೆಲ್ಪ್ ಆಗ್ತದೆ. ಕೈ ಮೂಳೆ, ಕಾಲಿನ ಮೂಳೆಯ ರಚನೆ ಹೇಗಿರುತ್ತೆ ಅನ್ನೋದನ್ನು ಚಂದ್ರಕಾಂತ್ ಅವರು ಮಾಡೆಲ್ ಸಮೇತ TV9ಗೆ ವಿವರಣೆ ನೀಡಿದ್ದಾರೆ. ಸೊ ಈ ರೀತಿಯಾಗಿರ್ತದೆ. ಸೊ ಇದು ಕೈ ಮೂಳೆ. ಸೊ ಇದು ಇಷ್ಟು ತುಂಬ ಚಿಕ್ಕದಾಗಿರೋದ್ರಿಂದ ಇದು ಡಿಸ್ಇಂಟಿಗ್ರೇಷನ್ ಜಾಸ್ತಿ, ಆವಾಗಲೇ ನಾನು ಹೇಳ್ದಾಗೆ. ಅದೇ ರೀತಿ ಇದು ಕಾಲಿನ ಮೂಳೆಗಳು ಇದು ಎಲ್ಲ ತುಂಬ ಚಿಕ್ಕ ಗಾತ್ರದಾಗಿರೋದ್ರಿಂದ ಇದು ಡಿಸ್ಇಂಟಿಗ್ರೇಷನ್ ಜಾಸ್ತಿ ಆಗುತ್ತೆ, ಫಾಸ್ಟಾಗಿ ಆಗುತ್ತೆ. ಆಮೇಲೆ ಇಟ್ ವಾಸ್ ಎ ಶಾಲೋ ಗ್ರೇವ್ ಅಂತೇಳಿ ಹೇಳ್ತಾರೆ ಅವರು, 2 ರಿಂದ 3 ಅಡಿ ಕೆಳಗಡೆ ಓದ್ತಿದ್ದು ಅಂತೇಳಿ ಹೇಳುವಾಗ ರೇಟ್ ಆಫ್ ಡಿಕಂಪೋಸಿಷನ್ ವಿಲ್ ಬಿ ಮೋರ್ ಅಂತ. ದೂರುದಾರ ಗುರುತಿಸಿದ್ದ ಸ್ಥಳದಲ್ಲಿ ಮೂಳೆಗಳು, ತಲೆಬುರುಡೆ ಚೂರುಗಳು ಪತ್ತೆಯಾಗಿವೆ. ಆದರೆ ಇದರ ಹಿಂದಿನ ಸತ್ಯಾಸತ್ಯತೆಗಳು ತನಿಖೆ ಬಳಿಕವಷ್ಟೇ ತಿಳಿಯಲಿದೆ. ಬ್ಯೂರೋ ರಿಪೋರ್ಟ್, TV9. MDHನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.